ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿ ಕೊಡುವಂತಹ ಎಲ್ಲ ರೀತಿಯ ಗಿಡ, ಮರ, ಬಳ್ಳಿ, ಎಳೆ, ಬೇರು ಇವೆಲ್ಲ ನಮಗೆ ದಿವ್ಯ ಔಷಧಿಯನ್ನು ನೀಡ್ತವೆ. ಅದೇ ನಾವು ಈ ರಾಸಾಯನಿಕ ಮೊರೆ ಹೋದಾಗ ಅನೇಕ ರೀತಿಯ ತೊಂದರೆಗಳು, ಸೈಡ್ ಎಫೆಕ್ಟ್ ಜಾಸ್ತಿ. ಇದು ಒಂದು ಕ್ಯಾಸಿಯೋ ಪಿಸ್ತುಲ ಅಂತಾರೆ. ಇದನ್ನು ಕಕ್ಕೆ ಅಂತಾರೆ. ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾ ಅಂತ ತಮಗೆಲ್ಲ ಗೊತ್ತು. ನಾವು ಕ್ಯಾಸಿಯೋ ಪಿಸ್ತುಲ ಅಂತೀವಿ. ಪಿಸ್ತೂಲ ಅಂದರೆ ಒಂದು ವರ್ಡ್ ನಿಮ್ಗೆ ಜ್ಞಾಪಕ ಬರಬೇಕು. ಅಂದರೆ ನಮ್ಮಲ್ಲಿ ಅನೇಕ ಈ ಆಹಾರ ವಿಹಾರಗಳಿಂದ ಈ ಪಿಸ್ತೂಲ ಎಂಬ ಕಾಯಿಲೆ ಬರ್ತದೆ. ಆ ಪಿಸ್ತೂಲ ಕಾಯಿಲೆ ಬಂದಾಗ ಭಾರಿ ಕಷ್ಟ. ಅದು ಆಪ್ರೇಷನ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಇವೆಲ್ಲ ಭಾರಿ ತೊಂದರೆ. ಆದರೆ ನಾವು ಆಸ್ಪತ್ರೆಗೆ ಹೋದಾಗ ಅದು ಮಾಡಿ, ಇದು ಮಾಡಿ, ಈ ಥರ ಮಾಡಿ, ಆ ಥರ ಮಾಡಿ ಅಂತ ಇಟ್ಬಿಟ್ಟು ನಾವು ಕೊನೆಗೆ ಅದನ್ನು ಆಪ್ರೇಷನ್ ಮಾಡಬೇಕು ಅಂತಾರೆ. ಅಂತಹ ಒಂದು ಸಮಯದಲ್ಲಿ ನಮಗೆ ಸಿಕ್ಕೋದಂದರೆ ಈ ಕ್ಯಾಸಿಯೋ ಪಿಸ್ತುಲ ಹೂವು. ಈ ಹೂವನ್ನು ಒಂದು 1/4 kg, ಅರ್ಧ kg, ಇದು ವರ್ಷಕ್ಕೊಂದು ಸತ್ತೆ ಬರೋದು. ಮತ್ತೆ ಕೊಡಲ್ಲ. ಇದು ಆನೆಯಲ್ಲಿ ಮಾತ್ರ ಫ್ಲವರ್ ಕೊಟ್ಟದ್ದು. ಈ ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಯಾವುದೇ ಹುಳಗಿಲ್ಲ ಇಲ್ಲದೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಅದು ಎಷ್ಟು ನಾವು ಶೇಖರಿಸ್ಕೊಂತೀವಿ ಹೂವನ್ನು, ಅಷ್ಟು ಒಳ್ಳೆ ಜೇನುತುಪ್ಪ ಅದನ್ನು ನಾವು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಅಥವಾ ಅಷ್ಟೇ ಒಂದು ಕಪ್ಪಲ್ಲಿ ಹಾಕಿ ಸೂರ್ಯನ ಬೆಳಕು ಕೊಡಬೇಕು. ಎಷ್ಟು? ಒಂದು 5 ದಿವಸ ಕೊಡಬೇಕು ಸೂರ್ಯನ ಬೆಳಕು. 3 ದಿವಸ ಅಂತಾರೆ, ಆದರೆ ಆಗಲ್ಲ. 5 ದಿವಸ ಕೊಡಬೇಕು. ನಂತರ ಅದನ್ನು ಒಂದು ಕಾರ್ಖಾನದಿಂದ ಅದನ್ನು ಮುಚ್ಚಿಬಿಟ್ಟು ಅದನ್ನು ಪ್ರತಿನಿತ್ಯ 2 ಹೂವನ್ನು ಅಲಾಂಗ್ ವಿತ್ ಜೇನುತುಪ್ಪ ಸೇವನೆ ಮಾಡ್ತಾ ಬಂದರೆ ಎಂತಹ ಪಿಸ್ತೂಲ ಇರಲಿ ಅದನ್ನು ತೆಗೆಯುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಎಂಥ ಪಿಸ್ತೂಲ ಇರಲಿ ಅದನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಹೂವಿಗಿದೆ. ಇದನ್ನು ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಹೂಗಳಿಂದ ನಾವು ಎಂಥ ಕಾಯಿಲೆ ಬೇಕಾದರೂ ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವು ಆಸ್ಪತ್ರೆ ಪಾಲೋಗಿ ಇನ್ನೂ ಜಾಸ್ತಿ ಖರ್ಚು ಮಾಡಿಕೊಂಡು ಬೇರೆ ಕಾಯಿಲೆ ಎಲ್ಲ ತರಿಸ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಮತ್ತು ಇದ್ರ ಕಾಯಿ ಸಹ ಅಷ್ಟೇ, ಅದು ಬೇರೆ ಕಾಯಿಲೆಗಳಿಗೆ ಎಲ್ಲ ಇದಾಗಿದ್ದು. ಈ ಬಾರ್ಕು, ಈ ಒಂದು ಎಲೆ, ಪ್ರತಿಯೊಂದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ನಮಗೆ ಔಷಧಿಯಾಗಿ ಕಲಸಿಗೆ ಬರ್ತದೆ. ಆದ್ದರಿಂದ ಇದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆಷ್ಟು ಅನುಕೂಲಕರ ಸ್ನೇಹಿತರೆ. ದಯವಿಟ್ಟು ಈ ಕ್ಯಾಸಿಯೋ ಪಿಸ್ತೂಲವನ್ನು ವರ್ಷಕ್ಕೊಂದು ಸಲ ಸಿಕ್ಕುವುದು, ಇದನ್ನು ಯಾವುದೇ ಕಾರಣಕ್ಕೆ ಬಿಡಬೇಡ್ರಿ. ಇದನ್ನು ಸಿಕ್ಕಿದಾಗ ಯಾರಿಗಾರು ಪಿಸ್ತೂಲ್ ಅಂದರೆ ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಯಾವುದೇ ಆಗಲಿ ಪ್ರಿಕಾಷನ್ ಎತ್ಕೋಬೇಕು. ನಾವು ಬಂದ ಮೇಲೆ ಅದು ಬಂದು ಅದನ್ನು ನಾವೊಂದು ಸರ್ತಿ ಸೇವನೆ ಮಾಡ್ತಾ ಬಂದರೆ ಮತ್ತೆ ಮುಂದೆ ಬರಲ್ಲ ಅದು. ಆದ್ದರಿಂದ ವರ್ಷಕ್ಕೊಂದು ಸರ್ತಿ ಸಿಕ್ಕುವಂಥ ಈ ಹೂವನ್ನು ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಮುಂದೆ ನಮಗೆ ಒಳ್ಳೆಯಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಎಲ್ಲರೂ ಪ್ರತಿಯೊಬ್ಬರು. ನಮಸ್ಕಾರ ಸ್ನೇಹಿತರೆ.